ಜೊತೆ ಸ್ಥಳೀಯ ಮುಖಂಡರಾದಂತಹ ಶ್ರೀ ಮಹಾದೇವಪ್ಪ ಅವರು ಇದ್ದಾರೆ. ಈ ಒಂದು ಚಂಪಕಧಾಮ ದೇವಸ್ಥಾನದ ಬ್ರಹ್ಮೋತ್ಸವದ ಬಗ್ಗೆ ಹಲವಾರು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್. ಈ ಬ್ರಹ್ಮೋತ್ಸವದ ಬಗ್ಗೆ ಮಾತಾಡಬೇಕು. ಏನ್ ಈ ಬ್ರಹ್ಮೋತ್ಸವದ ವಿಶೇಷ, ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮೋತ್ಸವದ ವಿಶೇಷ ಏನಂದ್ರೆ, ಇವತ್ತು ಏನು ಅನುರಾಧ ನಕ್ಷತ್ರ, ಪ್ರತಿ ವರ್ಷನೂ ಯಾವುದೇ ಜಾತ್ರಾ ಕಾರ್ಯಕ್ರಮ ಇದನ್ನ ಇಡೋದಲ್ಲ. ಅನುರಾಧ ನಕ್ಷತ್ರ ಯಾವತ್ತು ಬೀಳುತ್ತೋ ಅವತ್ತು ಅನುರಾಧ ನಕ್ಷತ್ರ ದಿನ ಬ್ರಹ್ಮೋತ್ಸವ ಇರುತ್ತೆ. ಕಾಮನ ಪೌರ್ಣಮಿ ದಿನ ಸ್ಟಾರ್ಟ್ ಆದ್ರೆ ಅನುರಾಧ ನಕ್ಷತ್ರ ದಿನ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗುತ್ತೆ. ಕಾಮನ ಪೌರ್ಣಮಿಯಿಂದ ಹಿಡಿದು ಇಲ್ಲಿ ತನಕ ನಾವು ಊರಿನ ಜನ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಒಂದು ಇನ್ನೊಂದು ಮೆಣಸಿನಕಾಯಿ ಉರಿದಿರಾ, ಯಾವುದೇ ಒಂದು ಘಾಟ್ ಹಾಕ್ದಿರಾ, ಎಲ್ಲ ಸುಣ್ಣ ಬಣ್ಣ ಮಾಡಿ ಹೊಸ ಬಟ್ಟೆಗಳನ್ನು ತೊಟ್ಟು ಊರಿನ ಜನ ಎಲ್ಲಾ ಗ್ರಾಮಸ್ಥರು ಶುದ್ಧಿಯಿಂದ ಭಕ್ತಿಯಿಂದ ಇವತ್ತು ಬ್ರಹ್ಮೋತ್ಸವ ನಡೆಸಿದ್ದಾರೆ. ಬ್ರಹ್ಮೋತ್ಸವಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸದಾದ ಒಂದು ಬಿದಿರಲ್ಲಿ, ಅರಣ್ಯಲ್ಲಿರ್ತಕ್ಕಂಥ ಬಿದಿರನ್ನ ಕಟ್ಟು ಮಾಡ್ಕೊಂಡ್ಬಂದು, ಬಿದಿರಲ್ಲಿ ಇಡೀ ದೇಶದಲ್ಲೇ ಎಲ್ಲೂ ಬಿದಿರಗ್ಗದಲ್ಲಿ ರಥ ಎಳೆಯೋದಿಲ್ಲ. 1 ಅಡಿ ಸೈಜ್ ಬಿದಿರಗ್ಗ ಮಾಡಿ 200 ಅಡಿ ಉದ್ದದ 2 ಹಗ್ಗಗಳನ್ನ ಮಾಡಿ ಅದರಲ್ಲಿ ಬ್ರಹ್ಮೋತ್ಸವ, ಲಕ್ಷಾಂತರ ಜನ ಬ್ರಹ್ಮೋತ್ಸವ ನಡೀತಾರೆ. ಮತ್ತೆ ಆವಾಗಲೇ ಹೇಳ್ದಂಗೆ ಇದನ್ನ ನೋಡ್ತಾ ಇದ್ದೀರಲ್ಲ, ಈ ಹಗ್ಗ ಇದು ಕಾಡಲ್ಲಿ ಬಿದಿರಿಂದ ತಯಾರಿಸಿರುವಂಥದ್ದು. ಸುಮಾರು ಇದು ಒಂದು ಏನಿಲ್ಲ ಅಂದ್ರೆ ಒಂದು ಇಷ್ಟು ದಪ್ಪ ಇದೆ, ತುಂಬಾ ದಪ್ಪ ಇದೆ. ಇದು ಬಹಳ ಗಟ್ಟಿಯಾಗಿದೆ. ಇದನ್ನು ತಯಾರಿಸ್ಬೇಕಾದ್ರೆ ಬಹಳ ಕಷ್ಟ ಇದೆ. ಮತ್ತೆ ಇದಲ್ಲದಿರ ಏನು ನಾವು ರಥಕ್ಕೆ ನಮ್ಗೆ ಅದು ಪುರಾತನ ಕಾಲದ ರಥ ಇರೋದ್ರಿಂದ ಅದಕ್ಕೆ ಯಾವುದೇ ಒಂದು ಬೇರಿನ ಸಿಸ್ಟಮ್ ಇರೋದಿಲ್ಲ. ರಥನ ಟರ್ನ್ ಮಾಡಬೇಕಾದ್ರೆ ಹುಣಸೆ ಮರದ ಗುಜ್ಜನ್ನು ಕೊಟ್ಟಿ, ಪ್ರತಿ ವರ್ಷದಂತೆ ಅದನ್ನು ಹುಣಸೆ ಮರದ ಗುಜ್ಜನ್ನ ತಯಾರು ಮಾಡಿ, ಹುಣಸೆ ಮರದ ಗುಜ್ಜಲ್ಲಿ ನಮ್ಮ ಊರಿನ ಎಲ್ಲಾ ಮುಖಂಡರು ಹುಡುಗರು ಅದು ಕೊಟ್ಟಿ ರಥನ ನಡೆಸ್ಕೊಂಡೋಗಿ ರಾಜಬೀದಿಯಲ್ಲಿ ನಡೆಸ್ಕೊಂಡ್ ಬರ್ತಾರೆ. ಮತ್ತೆ ಇನ್ನ ಒಂದು 100 ಹುಡುಗರ ತಂಡ ಹಿಂದ್ಲಗಡೆ ಒಂದು ಮರದ ದಿಮ್ಮೆಯನ್ನ ಹಾಕಿ ರಥನ ತುಳಿದ್ರೆ ಗೋವಿಂದ ಗೋವಿಂದ ಅಂತ ರಥವನ್ನ ತುಳಿದ್ರೆ ಅದು ತುಂಡು ಕೆಳಗಡೆ ಬಿದ್ದ ನಂತರ ರಥ ಮುಂದಕ್ಕೆ ಹೋಗುತ್ತೆ. ನೋಡ್ಬೋದು ನೀವು ಎಷ್ಟು ಸಾವಿರ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ದಾರೆ. ಆ ರಥನ ಎಳೆಯೋದಕ್ಕೆ ಕಾಯ್ತಾ ಇದ್ದಾರೆ. ಆ ಕ್ಷಣಕ್ಕೋಸ್ಕರ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತೆ ಇದಲ್ಲದೆ ಏನು ಸಕಲ ಭಕ್ತಾದಿಗಳು ಏನ್ ಅನ್ಕೊಂತಾರೆ ಅದು ಈಡೇರುತ್ತೆ. ಪ್ರತಿಯೊಬ್ರು ನೀವು ಇವತ್ತು ಗಮನಿಸಬಹುದು, ಬಾಳೆಹಣ್ಣಲ್ಲಿ ನನಗಿಂತೋದಾಗ್ಲಿ, ನನಗೆ ಮಗು ಆಗ್ಲಿ, ನನಗೆ ಮನೆ ಆಗ್ಲಿ, ನನಗೆ ಮದುವೆ ಆಗ್ಲಿ, ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿ, ನನಗೆ ಕೆಲಸ ಸಿಕ್ಲಿ ಅಂತ ಪ್ರತಿಯೊಬ್ರು ಬಾಳೆಹಣ್ಣಲ್ಲಿ ಬರ್ದಿ ಬಾಳೆಹಣ್ಣು ದವಣ ರಥಕ್ಕೆ ಎಸಿತಾರೆ. ಅದು ಸಹ ಕಣ್ಣಾರ ಎಲ್ಲರೂ ನೋಡ್ಬೋದು. ಮತ್ತೆ ಇದಲ್ದಿರ ಅವ್ರೇನು ಕಾಯಿಲೆ ರುಜಿನಗಳು ಏನೇನು ಅನ್ಕೊಂಡಿರ್ತಾರೆ, ಅವರು ಚಕ್ರಕ್ಕೆ ಒಂದು ಎಳನೀರನ್ನು ಕೊಡೋದಿರ್ಬೋದು, ತೆಂಗಿನಕಾಯಿನ ಕೊಡೋದಿರ್ಬೋದು, ಮತ್ತೆ ನಿಂಬೆಹಣ್ಣು ಕೊಡೋದಿರ್ಬೋದು, ಮತ್ತೆ ಉಪ್ಪು, ಮತ್ತೆ ಮೆಣಸು, ಕಾಸು, ಕಲ್ಯಾಣ ಸೇವೆ, ಬತಾಸು, ಇವು ಏಲಕ್ಕಿ, ಈ ತರದ ಎಲ್ಲಾ ಪದಾರ್ಥಗಳನ್ನ ರಥದ ಮೇಲೆ ಎರಚೋದ್ರ ಮುಖಾಂತರ ಅವ್ರ ಅರಿಕೆಯನ್ನ ಈಡೇರಿಸ್ಕೊಳ್ತಾರೆ. ಇದರ ಜೊತೆಯಲ್ಲಿ ಏನು 3 ರಾಜ್ಯದ ಜನ, ತಮಿಳುನಾಡವ್ರು ಇರ್ಬೋದು, ಆಂಧ್ರದವ್ರು ಇರ್ಬೋದು, ಕರ್ನಾಟಕದವ್ರು ಇರ್ಬೋದು, ಈ 3 ಜನಗಳು
ಸಕಲ ಭಕ್ತಾದಿಗಳು ಬಂದು ಈ ಜಾತ್ರೆಗೆ ಲಕ್ಷಾಂತರ ಜನ 3 ದಿನ ರಾತ್ರಿ ಹಗಲು ನಿನ್ನೆ ಬುಧವಾರ ಬೆಳಗ್ಗೆ 19ನೇ ತಾರೀಕು ಬೆಳಗ್ಗೆ ತೆರೆದಂತ ದೇವಾಲಯ, ಊರಿನ ಮನೆ ಅಂಗಡಿ ಮುಗ್ಗಟ್ಟುಗಳು 11 ಗಂಟೆ 19ನೇ ತಾರೀಕು ರಾತ್ರಿ, 20ನೇ ತಾರೀಕು ಬೆಳಗ್ಗೆಯಿಂದ ರಾತ್ರಿ, ಮತ್ತೆ ರಾತ್ರಿಯಿಂದ 21ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಎಲ್ಲಾ ಅಂಗಡಿಗಳು ಮನೆಗಳು ಎಲ್ಲ ಬಾಕಿ ಕ್ಲೋಸ್ ಮಾಡುವಂತದ್ದು. ಅದೇ ತರ ಪ್ರತಿನಿತ್ಯ ಜನ ಬರ್ತಾನೆ ಇರ್ತಾರೆ. ಇಲ್ಲಿಂದ ಸುವರ್ಣಮುಖಿಗೆ ಹೋಗಿ ಸುವರ್ಣಮುಖಿ ಕಲ್ಯಾಣಿಯಲ್ಲಿ ನಿಂದು ಅವ್ರು ಏನು ಬಂದು ಅನ್ಕೊಂತಾರೋ ಅದು ಈಡೇರೋದ್ಲಿ ಅಂತ ಕೇಳ್ಕೊಂತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ಜಾತ್ರೆಗೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀರಾ? ಓ ಹೌದಾ? ಅವಾಗೆಲ್ಲ ಇಲ್ಲೇ ಬಂದು ನಾವು ನೈಟ್ ಬಂದು ಮಲ್ಕೊಂಡು ಬೆಳಗ್ಗೆ ಎಲ್ಲ ಹಾಂ. ಇವಾಗ ಅಷ್ಟು ಮದುವೆ ಆದ್ಮೇಲೆ ಬಂದು ನೋಡ್ಕೊಂಡು ಹೋಗ್ತಿದ್ದೆ. ನಿಮ್ದೆಲ್ಲ ನೆರವೇರಿಸಿದ್ದೀರಾ ಸ್ವಾಮಿ? ನಮ್ಗೆ ಹೆಸರಿಗೆ ಇಟ್ಟಿದ್ರೆ ಇಲ್ಲೇ. ಹೌದಾ? ಹಾಂ. ನಮ್ಮ ಹೆಸರು ಕರಿಯೋದು ಚೆನ್ನಾಗಾಯ್ತು. ಹುಷಾರಿಲ್ಲ ಅಂದ್ರೂ ನೋಡ್ಕೊಂಡು ಹೋಗ್ಬೇಕು, ದರ್ಶನ ಮಾಡಬೇಕು ಅನ್ನೋದು ನಾವು ತುಂಬ ಒಳ್ಳೆಯದು. ಸರಿನಮ್ಮ, ಥ್ಯಾಂಕ್ ಯು. ಈ ರಥವನ್ನು ಎಳೆಯೋದಕ್ಕಿಂತ ಮುಂಚೆ ಅದರ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಮುಖ್ಯಸ್ಥರು, ಮುಖ್ಯ ಪ್ರಧಾನ ಅರ್ಚಕರು. ಇದ್ರ ಜೊತೆಲಿ ಎಲ್ಲಾ ನಮ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಅರಣ್ಯ ಅಧಿಕಾರಿಗಳಿರ್ಬೋದು, ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತು ಏನಿವತ್ತು ಪೊಲೀಸ್ ಅಧಿಕಾರಿಗಳು ಇಷ್ಟು ಲಕ್ಷಾಂತರ ಜನನ ಏನು ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಯಶಸ್ವಿಯಾಗಿ ನಡೆಸಿದ್ದಾರೆ. ಇದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿ, ರೆವಿನ್ಯೂ ಅಧಿಕಾರಿಗಳು, ಇದ್ರ ಜೊತೆಯಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇದೆ. ಒಂದು ಯಾರಿಗೆ ಒಂದು ಏನೇ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಗ್ಲೂಕೋಸ್ ಕೊಡುವಂತದ್ದು ಇರ್ಬೋದು, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು. ಇದನ್ನೆಲ್ಲ ಸಕಲ ಸೌಕರ್ಯಗಳೊಂದಿಗೆ ಲಕ್ಷಾಂತರ ಜನ ಆಗಮಿಸಿ ಜಾತ್ರೆಯಲ್ಲಿ ಸ್ವಾಮಿ ಕೃಪೆಗೆ ಪಾತ್ರ ಆಗಿದ್ದಾರೆ. ಮತ್ತೆ ಇನ್ನು ಇವ್ರೇನ್ ಅನ್ಕೊಂತಾರೆ ಇದನ್ನೆಲ್ಲ ಈಡೇರ್ಲಿ ಅಂತ ಸ್ವಾಮಿಯಲ್ಲಿ ನಾವು ಸಹ ಪ್ರೇರಿತ ಈ ಜಾತ್ರೆ. ಇವಾಗ ನೀವು ನೋಡ್ಬೋದು, ರಥನ ಎಳೆಯೋದಕ್ಕೆ ಪ್ರಾರಂಭಿಸಿದ್ದಾರೆ. ರಥ ಅದನ್ನು ಎಳೆಯೋದಕ್ಕೆ ಅಷ್ಟು ಸುಲಭ ಅಲ್ಲ. ಈ ಜಾತ್ರೆ ವಿಶೇಷದ ಇನ್ನೊಂದು ಮುಖ್ಯವಾದ ಹಂತದ ವಿಶೇಷ ಏನಂದ್ರೆ, ಇಡೀ ದೇಶದಲ್ಲಿ ಮಂಗಳಮುಖಿಯರು ಬೆಂಗಳೂರು ಕರ್ಗದಲ್ಲಿ ಒಂದೇ ಕರ್ಗ, ಹೂವಿನ ಕರ್ಗ ನಡೆಯೋದು ನೀವೆಲ್ಲ ನೋಡಿರ್ಬೋದು. ಅಥವಾ ಬೆಂಗಳೂರು ಕರ್ಗ ಬೆಂಗಳೂರಿಗೆ ಅತಿ ಸಮೀಪ ಬಿಬಿಎಂಪಿಗೆ 1 ಕಿಲೋಮೀಟರ್ ಹೊಂದ್ಕೊಂಡಿರ್ತಕ್ಕಂಥ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ತಪ್ಪಲಿನಲ್ಲಿ ಚಂಪಕಾರಣ್ಯ ಎಂಬ ಕಾಡಿನ ಬೈನಿಗಿರಿ ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥ ಶ್ರೀ ಚಂಪಕಧಾಮ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಈ ಮಂಗಳಮುಖಿಯರು ತಂಡೋಪತಂಡಪವಾಗಿ 3 ದಿನಗಳ ರಾತ್ರಿ ಹಗಲು ಒಂದೊಂದು ತಂಡದಲ್ಲಿ 25ರಿಂದ 100 ಜನ, 100ರಿಂದ 500 ಜನ, 500ರಿಂದ 1000 ಜನ, ಅವ್ರ ಕೆಪಾಸಿಟಿ ಪ್ರಕಾರ 50,000ದಿಂದ ಹಿಡಿದು 15 ಲಕ್ಷ 20 ಲಕ್ಷ ಖರ್ಚು ಮಾಡೋ ತನಕ ಮಂಗಳಮುಖಿಯರು ಬರ್ತಾರೆ.
முன்னாடி கொஞ்சம் அந்த அம்மா கொஞ்சம் முன்னாடி அம்மாங்கம்மா. ಏನೇ ಅರ್ಕೆ ಇದ್ರೂ ಅದನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಅಂದರೆ ಮುಂಭಾಗದಲ್ಲಿ ಅವರ ಒಂದು ಅರ್ಕೆಯನ್ನು ನಿರ್ವಹಿಸ್ತಾರೆ. ಇಲ್ಲಿ ನೋಡಬಹುದು. ಅವ್ರು ಬಂದ್ರೇನೆ ಈ ಜಾತ್ರೆಗೆ ಶೋಭೆ ತರ್ತಕ್ಕಂಥದ್ದು. ಅವರೇ ಇದಕ್ಕೆ ಮೂಲ ಕಾರಣಕರ್ತರು, ಯಶಸ್ವಿ ಆಗೋದಕ್ಕೆ ಅವರೇ ಮೂರ್ಣ ಕಾಲಕರ್ತರು. ಇಲ್ಲಿ ನಮ್ಮ ಚಂಪಕಧಾಮ ಸ್ವಾಮಿ ಜಾಗದಲ್ಲಿ ಅವರು ಒಂದು ವೇಷಭೂಷಣಗಳನ್ನ ಶೃಂಗಾರಗಳನ್ನ ಮಾಡಿಕೊಂಡು ಕರ್ಗವನ್ನ ಹೊತ್ಕೊಂಡು ಇಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಇಲ್ಲಿಂದ 3 ಕಿಲೋಮೀಟರ್ ಇರ್ತಕ್ಕಂಥ ಬೇಗಳ್ಳಿ ಅಂತ ಹೇಳಿ ಬೇಗಳಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರ ಹರಕೆ ತೀರಿಸಿ ಅಲ್ಲಿ ಅವರ ವೇಷಭೂಷಣಗಳನ್ನ ಬಿಚ್ಚಿ ಅವರು ಅವರ ಮನೆಗೆ ತೆರಳುತ್ತಾರೆ. ಅವರ ಉದ್ದೇಶ ಏನು, ಮಂಗಳಮುಖಿಯರ ಉದ್ದೇಶ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರ ತರ ಇರ್ಲೇಪ್ಪ ಚಂಪಕಧಾಮ, ನೀನು ಕೇಳಿದ ಕೊಡ್ತಕ್ಕಂಥ ಕರುಣಾಮಯಿ, ನೀನೇನ್ ಬೇಡ್ತಿ ಅದನ್ನ ಕೊಡ್ತಕ್ಕಂಥ ಕರುಣಾಮಯಿ ನೀನು. ನಮ್ಮನ್ನು ಸಹ ಈ ಜನಗಳ ಜೊತೆಲಿ ಬೆರೆದು ನಾವು ಒಂದು ಸಂಸಾರಸ್ಥರಾಗೋ ತರ ನಮ್ಗೆ ಅನುವು ಮಾಡಿಕೊಡುವಂತ ಮಂಗಳಮುಖಿಯರು ಕೇಳ್ಕೊಂಡು ಅವ್ರ ಪ್ರತಿ ವರ್ಷನೂ ಅವ್ರೊಂದು ಉಂಡಿಗೆ ಹಾಕಿ ಇಟ್ಕೊಂಡು ಅವ್ರ ಅದನ್ನ ನಡ್ಸ್ಕೊಂಡ್ ಬಂದಿರ್ತಾರೆ. ಅದೇ ರೀತಿ ಅದೇ ರೀತಿ ಮಂಗಳಮುಖಿಯರಿಗೆ ಬರೋದ್ರಿಂದನೇ ಈ ಜಾತ್ರೆಗೆ ಬಹಳ ಹೆಚ್ಚಿನ ಪ್ರಾಧಾನ್ಯತೆ. ಇದ್ರ ಜೊತೆಯಲ್ಲಿ ಲಕ್ಷಾಂತರ ಜನ, ಒಂದು 100 ಹತ್ರ ಅನ್ನದಾಸೋಹ ನಡೀತಾ ಇರ್ಬೋದು, ಒಂದು 25ರಿಂದ 50 ಹತ್ರ ನೀರ್ಮಜ್ಜಿಗೆ ಪಾನಕ, ಮತ್ತೆ ಇದ್ರ ಜೊತೆಯಲ್ಲಿ ಅರವಂಟಿಕೆ ಅಂತ ಹೇಳಿ ಏನ್ ಹೇಳ್ತೀರ, ಹಳೆ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ಇದನ್ನೆಲ್ಲ ಇತ್ಯಾದಿಗಳನ್ನೆಲ್ಲ ಕೊಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ, ಎಷ್ಟು ಜನ ಇಲ್ಲಿ ಬಂದು ಈ ಅನ್ನದಾಸೋಹವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ. ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಈ ಅನ್ನದಾಸೋಹನ ನಿರ್ವಹಿಸ್ತಾ ಇದ್ದಾರೆ. ಇವ್ರಿಗೆ ನಾವು ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮಸ್ತೆ ವೀಕ್ಷಕರೇ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾವಿರ ಜನ ಬಂದು ಊಟ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲ ವ್ಯವಸ್ಥೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಈ ವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಈ ಗ್ರಾಮದ ಮುಖ್ಯಸ್ಥರು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ನಾವು ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸರ್, ಈ ಅನ್ನದಾನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ಈ ವಿಶೇಷತೆ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಸರ್ ಹೇಳಿ ಸರ್. ಇದು 10ನೇ ವರ್ಷದ ಅನ್ನದಾಸೋಹ ಸಾತ್ನರಸಿಂಹ DK ಸುರೇಶ್ ಅಭಿಮಾನಿಗಳ ಸಂಘದಿಂದ ಹಾಗೂ KPCC ಸದಸ್ಯರಾದ DK ವಿನೋದಣ್ಣರವರ ಸಾರಥ್ಯದಲ್ಲಿ ಸತತ 10ನೇ ವರ್ಷದ
ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ. ಎಲ್ಲ ಪಂಚಾಯಿತಿಯ ರಾಗಳ್ಳಿ ಪಂಚಾಯಿತಿ ಇರ್ಬೋದು, ಮಂಟಪ ಪಂಚಾಯಿತಿ ಇರ್ಬೋದು, ಬರಾಟ ಪಂಚಾಯಿತಿ ಇರ್ಬೋದು, ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು, ನಮ್ಮ ರಾಗಳ್ಳಿ ಚೇರ್ಮನ್ ಆದಂಥ ಮಾಜಿ ಚೇರ್ಮನ್ ಆದಂಥ ರಾಜಣ್ಣ ಇರ್ಬೋದು, ಮಾಜಿ ಕನ್ವೀನರ್ ಆದಂಥ ಸಂಪಣ್ಣ ಅವರು ಇರ್ಬೋದು, ಅಚ್ಯುತಣ್ಣ ಇರ್ಬೋದು, ನಮ್ಮ ಜಗ್ಗು ಸಿಂಗ್ ಇರ್ಬೋದು, ಕಟ್ಟಾಳು ಸುರೇಶ್ ಇರ್ಬೋದು, ನಮ್ಮ ಸುನೀಲ್ ಸಿಂಗು, ನಮ್ಮ ಚಂದ್ರಣ್ಣ ಅವರು ಸಂಪಿಗೆಹಳ್ಳಿ, ರಾಗಳ್ಳಿಯಿಂದ ಸದಸ್ಯರಾದ ನಮ್ಮ ಇವರು ವೆಂಕಟೇಶ್ ಅವರು, ನಮ್ಮ ವಕೀಲರು, ಕಾಂಗ್ರೆಸ್ ವತಿಯಿಂದ ವಕೀಲರು ಬಂದಿದ್ದಾರೆ. ಅವರು ಈಗ ತಾವೇ ನೋಡ್ತಾ ಇದ್ದೀರಾ ಏನು ಅಂತ. ನಾಳೆ SLC ಎಕ್ಸಾಮ್ ಇರೋದ್ರಿಂದ ಅರ್ಧಕ್ಕರ್ಧ ಜನ ಭಕ್ತಾದಿಗಳು ಬರೋಕ್ಕಾಗ್ತಾ ಇಲ್ಲ. ಅದನ್ನು ನೋವಿದೆ. ಆದ್ರೂ ಇಷ್ಟು ಕಾರ್ಯರೂಪದಿಂದ ಮಾಡ್ಕೊಂಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ DK ಸುರೇಶಣ್ಣ ಹಾಕ್ಕೊಟ್ಟಿದ್ದು ತಳಾದಿ ಪುಟ್ಟಿಂಗು ಏನಾದರೂ ಇರ್ಬೋದು, ಅದನ್ನು ಮರೆಯೋಕ್ಕಾಗಲ್ಲ. ಮತ್ತು ಏನು ನಮ್ಮ DCM ಆದಂಥ DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸಾರಥ್ಯದಲ್ಲಿ ಎಲ್ಲ ನಡೆಸ್ಕೊಂಡು ಯಶಸ್ವಿಯಾಗಿ ಸತತ 10ನೇ ವರ್ಷದ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿರೋಂಥ ಕಾರ್ಯಕ್ರಮ ಇದು. ಭಾಳ ಧನ್ಯವಾದ ಸರ್. ಒಂದು ಒಳ್ಳೆ ವಿಚಾರ ತಿಳಿಸ್ತಾ ಇದ್ದೀರಾ, ಒಳ್ಳೆ ಕಾರ್ಯನ ಮಾಡ್ತಾ ಇದ್ದೀರಾ. ಇನ್ನಷ್ಟು ಯಶಸ್ವಿಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ. ಖಂಡಿತ ಇದು ನಿಲ್ಲಲ್ಲ, ಶಾಶ್ವತವಾಗಿ ನಡ್ಸ್ಕೊಂಡು ಹೋಗ್ತಾನೆ ಇರ್ತೀವಿ ನಾವು. ಇದು ನಾವೇ ಅಲ್ಲ, ಪ್ರತಿಯೊಬ್ಬ ಯಾರೇ ಯುವಕರು ಬಂದ್ರೂ, ಯಾರೇ ಪದಾಧಿಕಾರಿಗಳು ಬಂದ್ರೂ, ಯಾರೇ ZP ಇರ್ಬೋದು, TP ಇರ್ಬೋದು, ಚೇರ್ಮನ್ಗಳು ಇರ್ಬೋದು, BBMP ಆಗೋಬೋದು, ಮುಂದಿನ ದಿನಗಳಲ್ಲಿ ಯಾರೇ ಬಂದ್ರೂ ಬ್ರಹ್ಮರಥೋತ್ಸವ ನಿಲ್ಲಿಸಲ್ಲ, ಆಗೋದು ಇಲ್ಲ. ಅದೇ ಥರ ಇದು ದಾಸೋಹನೂ ನಿಲ್ಲಿಸೋದಿಲ್ಲ. ತುಂಬ ಧನ್ಯವಾದ ಸರ್. ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರು, ನಮ್ಮ ಇಡೀ ತಾಲೂಕರು ಹಾಗೂ ಬೆಂಗಳೂರು ನಗರ ಜಿಲ್ಲೆ ಎಲ್ಲ ಕಡೆಯಿಂದನೂ ಸುಮಾರು ಸಾವಿರಾರು ಜನಗಳು ಇಲ್ಲಿ ಬಂದು ದೇವರ ಆಶೀರ್ವಾದ ಪಡಿತಾ ಇದ್ದಾರೆ. ಇದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷವೂ ಸಹ ತುಂಬ ಚೆನ್ನಾಗಿ ನಡೆದಿದೆ. ಅಂದರೆ ಎಲ್ಲರೂ ಹಿರಿಯರು, ಊರಿನವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಜಾತ್ರೆಯನ್ನು ಮಾಡ್ತಾರೆ. ಅದರಿಂದ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಅನ್ನದಾನ ಅಂತೇಳ್ಬಿಟ್ಟು ಎಲ್ಲರೂ ಸೇರಿ ನೆರವೇರಿಸ್ಕೊಡ್ತಾ ಇದ್ದೀರಿ. ಅಂದರೆ ಅನ್ನದಾನ ಬಗ್ಗೆ ಎಲ್ಲರೂ ಅವ್ರವ್ರ ಕೈಯಲ್ಲಿ ಆಗಿರೋಂಥದ್ದನ್ನು ಇದು ಮಾಡಿಕೊಂಡು ಎಲ್ಲ ಅನ್ನದಾನ ಮಾಡ್ತಾ ಇದ್ದೀರಿ. ಬಂದಿರೋ ಎಷ್ಟು ದಿನಗಳ ಕಾಲ ಇದು ನಡೆಸ್ತೀರಾ ನೀವು ಅನ್ನದಾನ? ಇದು ಒಂದು 3 ದಿವಸದ ಕಾಲ, ನಿನ್ನೆಯಿಂದನೂ ಸ್ಟಾರ್ಟ್ ಆಗುತ್ತೆ, ನಾಳೆ ಬೆಳಗ್ಗೆ ತನಕನೂ ಇರುತ್ತೆ. ಅಂದರೆ ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾರೆ. ಅಂದರೆ ದೇವ್ರ ಪ್ರಸಾದ. ಹೌದು ಹೌದು. ಹಾಂ, ಅದರಿಂದ ಎಷ್ಟು ಜನ ಅನ್ನದಾಸೋಹ ಇಲ್ಲಿ ಸ್ವೀಕರಿಸ್ತಾರೆ? ಈ ಜಾಗದಲ್ಲಿ ಕಮ್ಮಿ ಅಂದ್ರೆ ಒಂದು 25-30 ಸಾವಿರ ಜನ ಬರ್ತಾರೆ. ಅದೇ ರೀತಿ ಎಲ್ಲ ಕಡೆನೂ ಮಾಡಿದ್ದಾರೆ, ಎಲ್ಲ ಕಡೆನೂ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಅದರಿಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಕೇಳಿಸ್ಕೊಳ್ತೀವಿ. ಧನ್ಯವಾದ ಸರ್. ಮತ್ತೆ ಏನ್ ಈ ಸುತ್ತಮುತ್ತ ಹಳ್ಳಿ ಜನ ರಾತ್ರಿ ಬಂದಂತ ತಂಗಿದ್ದಂತ ಜನಕ್ಕೆ ಹಸು ಹಾಲು, ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಹಾಲು ಸಿಕ್ಕಿದಂತ ಜಾಗದಲ್ಲಿ ಹಸು ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು. ಇನ್ನ ಹೆಚ್ಚಿನ ರೀತಿ ನಿಮಗೆ ಏನು ಒಂದು ಜೊಪ್ಪೆ ಸಿಸ್ಟಮ್, ಊಟದಿಂದ ಹಿಡಿದು ಟೇಬಲ್ ಸಿಸ್ಟಮ್, ಒಬ್ಬಟ್ಟು ತನಕ ಎಲ್ಲಾ ತರದ ಅನ್ನದಾಹ ನಡೀತಾ ಇದೆ. ನಾಳೆ ಮಧ್ಯರಾತ್ರಿ 12 ಗಂಟೆಗೆ ಪೂಜಾ ಕಾರ್ಯಕ್ರಮಗಳು ಮುಗಿತೈತೆ, ವಿಧಿವಿಧಾನಗಳು ನಡೀತಾ ಇರ್ತದೆ. ಇದೇ ರೀತಿ ಜನ ಇರ್ತಾರೆ. ನಾಳೆಯನ್ನು ಸಹ ಅನ್ನದಾನ ಇಲ್ಲಿದೆ. ಸ್ವಾಮಿ ಹೆಚ್ಚಿನ ಶಕ್ತಿ ಕೊಟ್ಟಿ ಸರ್ಕಾರ ಇದ್ರ ಬಗ್ಗೆ ಬೆಂಗಳೂರು ಅತಿ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಒಂದು ಮುಖ್ಯಮಂತ್ರಿ ಬಂದಿಲ್ಲ, ಯಾವುದೇ ಒಂದು ಮಿನಿಸ್ಟರ್ ಬಂದಿಲ್ಲ, ಮುಜರಾಯಿ ಮಿನಿಸ್ಟರ್ ಬಂದಿಲ್ಲ. ಇಷ್ಟು ಲಕ್ಷಾಂತರ ಜನ ಬರುವಂತ ಜಾಗಕ್ಕೆ ಒಬ್ಬ ಮಂತ್ರಿ ಬಂದಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಅವಮಾನ. ಇದು ಹೆಚ್ಚಿನ ರೀತಿ ಜನ ಬಂದು ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದು ನೋಡಿದ್ರೆ ಇಲ್ಲಿ ಏನು ಮಾಡಬೇಕು, ನಾವು ಮುಖ್ಯಮಂತ್ರಿ ಬರ್ಲಿ ಅನ್ನೋದಕ್ಕೆ, ಮಂತ್ರಿಗಳು ಬರ್ಲಿ ಅನ್ನೋದಕ್ಕೆ ಏನ್ ಕಾರಣ ಅಂದ್ರೆ ಇಷ್ಟು ಲಕ್ಷಾಂತರ ಜನ ಸೇರಿದ್ರೆ ಇದಕ್ಕೆ ನಾವ್ ಏನು ಮಾಡ್ಬೋದು ಅಂತ ಒಂದು ಯೋಚನೆ ಮಾಡ್ತಕ್ಕಂಥದ್ದು. ಈಗ ಅಲ್ಲಿ ಕೋಟ್ಯಾಂತರ ಜನ ಹೋದ್ರು ಪ್ರಯಾಗ್ರಾಜ್ಗೆ. ಅಲ್ಲಿ ಯಾವ ತರ ವ್ಯವಸ್ಥೆ ಇತ್ತು, ಇಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ, ಯಾವ ತರ ಮಾಡಬೇಕು, ಏನು ಇಷ್ಟು ಜನಕ್ಕೆ ಯಾವ ತರ ಇದ್ ಮಾಡೋದು ಅಂತ. ಆದ್ರೂ ಇಲ್ಲಿ ನಮ್ಮ ಸಕಲ ಸರ್ಕಾರಿ ಅಧಿಕಾರಿಗಳು ಸಹಕಾರದೊಂದಿಗೆ ಎಲ್ಲಾ ರೀತಿ ವ್ಯವಸ್ಥೆ ಆಗಿದೆ. ಮೇಲ್ಮಟ್ಟಕ್ಕೆ ಇನ್ನ ಹೆಚ್ಚಿನ ರೀತಿ ಬರೋದಕ್ಕೆ ಸರ್ಕಾರದಿಂದ ಹಣ ಸಹಾಯ ಇರ್ಬೋದು, ಒಂದು ಸರ್ಕಾರದ ವ್ಯವಸ್ಥೆ ಇರ್ಬೋದು, ಸರ್ಕಾರ ಬಂದು ಪ್ರತಿನಿಧಿಗಳು ಬಂದು ಭಾಗವಹಿಸಿದ್ರೆ
ಇದಕ್ಕೆ ಇನ್ನೂ ಹೆಚ್ಚಿನ ಮುತುವರ್ಜಿ ಬರುತ್ತೆ, ಇನ್ನ ಕಾಳಜಿ ಬರುತ್ತೆ, ಹೆಚ್ಚಿನ ಜನ ಬರ್ತಾರೆ ಅಂತ ನಾನು ಈ ಚಂಪಕಧಾಮನಲ್ಲಿ ಹಾಗೂ ಇಲ್ಲಿ ಬಂದಂತ ಲಕ್ಷಾಂತರ ಭಕ್ತಾದಿಗಳ ಮುಖಾಂತರ ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ರಥೋತ್ಸವದಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆಲ್ಲ ಒಂದು ನೀರನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಯುವಕರು ಮಾಡಿದ್ದಾರೆ. ನೀವು ನೋಡ್ಬೋದು ಕುರುಕ್ ತಿಂಡಿಗಳು, ಜಾಂಗೀರು, ವಿಧ ವಿಧವಾದ ಒಂದು ಸಿಹಿ ತಿನಿಸುಗಳು, ಖಾರದ ತಿನಿಸುಗಳು ಎಲ್ಲನೂ ಇಲ್ಲಿ ಸಿಗುತ್ತೆ. ಜಾತ್ರೆಯಲ್ಲಿ ಇದೊಂದು ವಿಶೇಷ. ನಮಸ್ಕಾರ. ನೋಡ್ಬೋದು ಇಲ್ಲಿ ಒಬ್ಬರು ಹಲವಾರು ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ. ನೋಡೋಣ, ಅವ್ರನ್ನ ಮಾತಾಡ್ಸೋಣ ಬನ್ನಿ, ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಈ ಒಂದು ಜಾತ್ರೆಯಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ? ಸರ್ 30 ವರ್ಷದಿಂದ ಬರ್ತಾ ಇದ್ದೀನಿ. 30 ವರ್ಷದಿಂದ? 30 ವರ್ಷ ಬರ್ತಾ ಓ, 30 ವರ್ಷದಿಂದ ಪ್ರತಿ ವರ್ಷ ಬರ್ತೀರಾ? ವರ್ಷ ಬರ್ತೀವಿ ಸರ್. ಓ ಹೌದಾ? ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಏನ್ ಮನಸ್ದಾಗ ಅನ್ಕೊಂಡ್ರು ಅದು ದೇವರು ನಮ್ಗ ಒಳ್ಳೇದ್ ಮಾಡ್ತಾರೆ. ಓ, ಮಾಡ್ಕೊಡ್ತಾರೆ. ನಿಮ್ಗೆ ಆಗಿದ್ಯಾ? ನಮ್ಗೆ ಆಗಿದೆ ಸರ್. ಓ, ಆಗಿದೆಯಾ? ಓ, ಒಂದ್ ದಿನಕ್ಕೆ ಇಷ್ಟು ವ್ಯಾಪಾರ ಆಗ್ಬೇಕು ಅಂದ್ರೆ ಒಂದ್ 100 ರೂಪಾಯಿ ಹೆಚ್ಚು ಕಡಿಮೆ ಭಗವಂತ ಕೊಟ್ಬಿಡ್ತಾರೆ. ಓ, ಭಗವಂತ ಕೊಡ್ತಾನೆ. ಏನು ತೊಂದರೆ ಇಲ್ಲ ನಮ್ಗೆ. ಏನ್ ತೊಂದರೆ ಇಲ್ಲ. ಏನ್ ಲಾಸ್ ಆಗಿಲ್ಲ. ಓ, ಯಾವಾಗೂ ಲಾಭದಲ್ಲಿ ಹೋಗ್ತಾ ಇದ್ದೀವಿ ನಾವು. ವ್ಯಾಪಾರ ಎಲ್ಲ ಚೆನ್ನಾಗೇ ಆಗ್ತಾ ಇದೆ ನಿಮ್ದು? ಲಾಸ್ ಆಗುತ್ತೆ ಸರ್. ಸೂಪರ್, 3 ಜನ ಅಲ್ಲಿ ಎಲ್ಲ ಬಂದು ಸುಮಾರು ಜನ ಸೇರ್ತಾರೆ. ಇವತ್ತೇರು ತೇರಿಗೆ ಬಂದು ಜನ ಬಹಳ ಜನ ಸೇರ್ತಾರೆ. ತೇರು ಆದ್ಮೇಲೆ ಒಂಚೂರು ಬಿಡುವರಲ್ಲ ನಮಗೆ, ಅಷ್ಟೊಂದು ಜನ ಬರ್ತಾರೆ. ಇವತ್ತು ನಾಳೆ ಫುಲ್ ವಿಶೇಷಗಳು, ಫುಲ್ ಹಬ್ಬ. ಪಟ್ನ ಕಡೆ ನಮ್ಗೆ ಬಿಡಿಸೋತಿಲ್ಲ. ಹೌದಾ? ಬೇರೆ ಪ್ರತಿ ವರ್ಷ ಬರ್ತೀವಿ ನಾವು. 3 ದಿವಸ ಮುಂಚೆನೇ ಬಂದ್ಬಿಡ್ತೀರಿ. ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂತೀವಿ. ನಮ್ದೇ ಜಿಲೇಬಿ ಹಾಕೋದು. ನಾವೊಂದು 10 ಜನ ಬರ್ತೀವಿ. 10 ಜನ ಬಂದಮೇಲೆ ಎಲ್ಲ ಇಲ್ಲಿ ಇದ್ದು ಊಟ ಗಿಡ ಮಾಡ್ಕೊಂಡು ಇಲ್ಲೇ ಮಲ್ಕೊಂಡು ಎಲ್ಲ ಜಾತ್ರೆ ಎಲ್ಲ ಆದ್ಮೇಲೆ ನಾವು ಹೊರಟು ಬಿಡ್ತೀವಿ. 3 ದಿನ ನಡೆಯುತ್ತೆ ಇಲ್ಲಿ? 4 ದಿವಸ ಸರ್. 4 ದಿವಸ. ಭಾನುವಾರ ಗಂಟ. ನಿನ್ನೆಂದ ಸ್ಟಾರ್ಟು. ನಿನ್ನೆಂದ ಅಕ್ಕ 210 ರೂಪಾಯಿ 200 ರೂಪಾಯಿ ಕೊಡಕ್ಕೆ. ಭಾನುವಾರದಿಂದ ಸ್ಟಾರ್ಟ್. ನಿನ್ನೆಂದ ಸ್ಟಾರ್ಟು. ನಿನ್ನೆ ಬುಧವಾರ. ನಿನ್ನೆಂದ ಸ್ಟಾರ್ಟು. ನಿನ್ನೆ ಇವತ್ತು ನಾಳೆ ನಾಳೆದು ಭಾನುವಾರ ಗಂಟೆ ಭಾನುವಾರಕ್ಕೆ ಕೊನೆ ಆಗುತ್ತೆ. ಭಾನುವಾರ ಗಂಟೆ ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಆದರೆ ನಾವಿಲ್ಲಿ ಇದ್ದುಕೊಂಡು ವ್ಯಾಪಾರ ಮಾಡ್ಕೊಂಡು ನಾವು ಸೋಮವಾರ. ಯಾವ ನೀವು? ಸರ್ ನಮ್ದು ಕೋಲಾರ. ಕೋಲಾರದಿಂದ ಆಂಧ್ರದಿಂದ ಬಂದವ್ರೆ. ಬಂದಪಲ್ಲಿ ಎಲ್ಲ ವ್ಯಾಪಾರಸ್ಥರೆಲ್ಲ ಬಂದವ್ರೆ. ಪ್ರತಿ ಊರು ಬರ್ತಾರೆ. ಪ್ರತಿ ವರ್ಷ ಯಾರು ಹಾಕ್ತಾರೋ ಇಲ್ಲಿ ಅವರೇ ವ್ಯಾಪಾರ ಮಾಡ್ತಾರ? ಹೌದು, ಜಾಗ ಇದು. ಹೊಸಬ್ರು ಬರ್ತಾರ? ಹೊಸಬ್ರು ಬರ್ತಾರೆ. ಆ ಕಡೆ ಹಾಕೊಂತಾರೆ, ಆ ಲೈನ್ಗೆ ಹಾಕೊಂತಾರೆ. ಓಕೆ ಸರ್. ಚೆನ್ನಾಗಿ ಆಗುತ್ತೆ ನಿಮ್ಗೆ ವ್ಯಾಪಾರ? ಫಸ್ಟ್ ಕ್ಲಾಸ್ ಆಗುತ್ತೆ ಸರ್ ವ್ಯಾಪಾರ. ಸೂಪರ್ ಆಗುತ್ತೆ ವ್ಯಾಪಾರ. ಎಷ್ಟು ವರ್ಷದಿಂದ ಇದ್ದೀರಾ ಈ ವ್ಯಾಪಾರದಲ್ಲಿ? 30 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಾವು. 30 ವರ್ಷದಿಂದ? 30 ಅಂದ್ರೆ 35 ವರ್ಷದಿಂದ ಇದ್ದೀವಿ ನಾವು. ಇವಾಗ ವರ್ಷ ಜಾಸ್ತಿ ಇಂಪ್ರೂವ್ ಆಗ್ತಾನೆ ಇದೆ. ವರ್ಷ ಇಂಪ್ರೂವ್ ಆಗ್ತಾನೆ ಇದೆ. ಜನ ಅಂತೂ ಕಡಿಮೆ ಆಗ್ತಾ ಇಲ್ಲ. ಅಂತ ಕೊರೋನಾ ಟೈಮಲ್ಲೂ ಅಂಗಡಿ ಹಾಕಿದೆ ನಾವು. ಕೊರೋನಾ ಟೈಮಲ್ಲೂ ನಡೆದಿತ್ತು. ಅಷ್ಟೊಂದು ಜನ ಇಲ್ಲ. ಸುಮ್ಮನೆ ಮಾಸ್ಕ್ ಹಾಕೊಂಡು ಸುಮ್ಮನೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಇಷ್ಟೊಂದು ಅಂಗಡಿ ಇಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸವರು. ಅದರಿಂದ ಒಂದು 10 ಅಂಗಡಿಯಿಂದ 10 ಅಂಗಡಿ ಬರಬೇಕಾಗಿತ್ತು. ಮಾಸ್ಕ್ ಹಾಕೊಬೇಕಾಗಿತ್ತು. ಎಲ್ಲ ಹಾಕೊಂಡು ಕೊರೋನಾದಲ್ಲಿ ವ್ಯಾಪಾರ ಮಾಡಿದ್ದೀವಿ ನಾವು. ಅವಾಗಲೂ ವ್ಯಾಪಾರ ಮಾಡಿ? ಹೌದು ಸರ್, ಹೌದು. ಅವಾಗಿಂದ ಕೈ ಹಿಡಿದಿದ್ದಾರೆ ಸ್ವಾಮಿ. ಹೌದು. ಯಾವ ವರ್ಷ ನಮ್ಗೆ ಇದಾಗಿಲ್ಲ, ಎಫೆಕ್ಟ್ ಆಗಿಲ್ಲ. ವರ್ಷ ನಮ್ಗೆ ಕೈ ತುಂಬ ಕೊಟ್ಟಿರ್ತಾರೆ. ಪ್ರತಿಯೊಂದು ವರ್ಷನೂ ದೇವ್ರು ನಮ್ಗೊಂದು ಬರ್ತೀರಿ. ಯಾವತ್ತೂ ನಮ್ಗೆ ಆತನು ನಮ್ಗೆ ಕೈ ಕೊಟ್ಟಿಲ್ಲ, ಕೈ ಬಿಟ್ಟಿಲ್ಲ. ನಡ್ಕೊಂಡು ಹೋಗ್ತಾ ಇದೆ. ಹೌದು ಸರ್, ಹೌದು. ಧನ್ಯವಾದ ಸರ್. ಹ್ಞೂ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಎಷ್ಟು ವರ್ಷದಿಂದ ಇದು ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನಾನು ಒಂದು 20 ವರ್ಷದಿಂದ ಬರ್ತಾ ಇದ್ದೀನಿ. 20 ವರ್ಷದಿಂದ? ನಮ್ಮ ಅತ್ತೆ ಅವರು, ನಮ್ಮ ಮಾವ ಅವರು ಸುಮಾರು ಒಂದು 40-45 ವರ್ಷದಿಂದ. ಇದಕ್ಕೆ ಮುಂಚೆ ನನಗೆ ಮುಂಚೆ ಒಂದು 25-30 ವರ್ಷದಿಂದ ಅವರಿದ್ದಾರೆ. ನನ್ನ ಮದುವೆ ಆಗಿ 20 ವರ್ಷ ಆಯ್ತು. 20 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಪಾರಂಪರಿಕವಾಗಿ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ? ಪರವಾಗಿಲ್ಲ. ಜಾತ್ರೆ ಬಗ್ಗೆ ಹೇಳಿ. ಜಾತ್ರೆ ವಿಶೇಷ ಅಂತಂದ್ರೆ ಇಲ್ಲಿ ತೇರು ಇವತ್ತೇ ಇರುತ್ತೆ. ಇವತ್ತು ನೈಟ್ ಪಲ್ಲಕ್ಕಿನೂ ಇವತ್ತೇ ಇರುತ್ತೆ. ಇದೊಂದು ಇಲ್ಲಿ ಹರಕೆಗಳು ಕಟ್ಕೊಂಡ್ ಬರ್ತಾರೆ ಬೇಗಳಮ್ಮ ದೇವಸ್ಥಾನಕ್ಕೆ. ಇದು ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ರಥೋತ್ಸವ ಫೇಮಸ್ಸು ಇಲ್ಲಿ. ಅನ್ನದಾನ ಬಹಳ ಚೆನ್ನಾಗಿ ಮಾಡ್ತಾರೆ. ಮುಖ್ಯವಾಗಿ ನೈಟು ಮದುವೆ ಊಟ ಬಡಿಸ್ದಂಗೆ ಪಂಕ್ತಿನಲ್ಲಿ ಕೂಡಿಸಿ ಸುಮಾರಾಗಿ ಅವ್ರ ಮನೆಗಳಲ್ಲಿ ಅವ್ರ ಪದ್ಧತಿ ಏನಿದೆ ಅದ್ರ ಪ್ರಕಾರ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ಸತಿ ಸಣ್ಣ ಮಕ್ಕಳು, ದೊಡ್ಡವರು, ಚಿಕ್ಕವರು ದೊಡ್ಡವರು ಅಂತಿಲ್ಲ. ಅವರು ಬೇಡಿಕೆ ಅಡಿಕೆ ಏನಿರುತ್ತೆ ಅದ್ರ ಪ್ರಕಾರ
ಯಾವುದೇ ವಯಸ್ಸಾದ್ರೂ ಅವ್ರ ಹರಕೆ ವಯಸ್ಸೇನಿಲ್ಲ, ತೀರಿಸ್ಬೇಕು. ತೀರಿಸ್ಬೇಕು. ಸುಮಾರು ನಾವು ನೋಡಿದ ಪ್ರಕಾರ ಸುಮಾರು ವಯಸ್ಸಾಗಿ ಅವ್ರು ತೀರೋದ್ರೇನು ಅವ್ರ ಹರಕೆ ಹಾಕ್ಬೇಕು, ತೀರೋದ್ರೇನು ಅವ್ರ ಫ್ಯಾಮಿಲಿ ಅವರು ದೇವ್ರ ಮಾತ್ರ ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರೋದು ತುಂಬ ಚೆನ್ನಾಗಿ. ಎಲ್ಲ 50 ರೂಪಾಯಿ ಕೊಡ್ತೀನಿ ಟೀಸ್. ಅನ್ನದಾನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಇಲ್ಲಿ. ಒಂದ್ 2-3 ಕಡೆ ಮಾಡ್ತಾರೆ. ಮದುವೆಗಳಿಗಿಂತಲೂ ಚೆನ್ನಾಗಿ ಮದುವೆಗೆ ಏನೇನ್ ಮಾಡ್ತಿರೋ ಹೋಳಿಗೆ, ಪಾಯಸ, ಪ್ರತಿಯೊಂದು ಹೆಸರುಬೇಳೆ, ಅನ್ನ ಸಾರು, ಅನ್ನ ರಸ, ಅನ್ನ ಮಜ್ಜಿಗೆ. ಊರವ್ರು ಯಾರು ಅಡಿಗೆ ಮಾಡೋದಿಲ್ಲ, ಪ್ರತಿಯೊಬ್ಬರಿಗೂ ಊಟ ಹಾಕ್ತಾರೆ. ಜಾತ್ರೆಯಲ್ಲಿ ಎಷ್ಟೇ ಜನ ಬಂದಿದ್ರು ಬಂದವ್ರಿಗೆ ಮದುವೆ ತರ ಬನ್ನಿ ಕೂತ್ಕೊಳ್ಳಿ ಅಂತ ಪಂದಿನಲ್ಲಿ ಬಡಿಸಿ ಕೂರಿಸಿ ಊಟ ಮಾಡಿಸಿ ಕಳಿಸ್ತಾರೆ. ಇಲ್ಲಿ ಇರೋಂತ ಚೌಲ್ಟ್ರಿಗಳೆಲ್ಲ ಚೌಟ್ರಿ ಇಲ್ಲ, ಅನ್ನದಾನ ಮಾಡ್ತಾರೆ ಸರ್. ಅಲ್ಲಿ ಫೀಲ್ಡ್ ಅಲ್ಲಿ ಪೆಂಡಲ್ ಹಾಕಿದ್ದಾರೆ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ಈಗ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಟೈಮು ಮದುವೆ ಊಟ, ಬೆಳಗ್ಗೆ ಟೈಮು ಅಷ್ಟು ಮೇಂಟೈನ್ ಮಾಡಕ್ಕಾಗಲ್ಲ ಜನ ಅಂತ ಹೇಳಿ ಬಾತು, ಮೊಸರನ್ನ ಆ ತರ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಊಟ. ಊಟ ಕ್ವಾಲಿಟಿನೂ ಅಷ್ಟೇ. ಅಣ್ಣ ಏನ್ ಬೇಕು ಬನ್ನಿ, ಪುರಿ ಹಾಕೊಳ್ಳಿ. ಎಷ್ಟು ಹಾಕ್ಲಿ, ಎಷ್ಟು ಪಡಿ ಕೊಡ್ಲಿ? ಒಂದೇ ಸಾಕಾ? ಮಿಕ್ಸರ್ ಎಷ್ಟು ಹಾಕ್ಲಿ? 1/4 kg, ಅರ್ಧ kg? ಇದೆಲ್ಲ ನೀವು ಮನೆಯಿಂದಾನೇ ಮಾಡ್ಕೊಂಡ್ ಬರೋದಾ? ಇಲ್ಲ, ಇಲ್ಲಿ ಗೋಡನ್ ಕಟ್ತೀವಿ ಸರ್ ನಾವು. ಮಿಕ್ಸರ್ ಎಲ್ಲ ನಮ್ದು ಫ್ಯಾಕ್ಟ್ರಿ ಇದೆ, ಮಾಡ್ಕೊಂಡು ಬಂದ್ಬಿಡ್ತೀರಿ ಮಿಕ್ಸರ್. ಜಿಲೇಬಿ, ಮೈಸೂರು ಪಾಕು, ಪಕೋಡ, ಬೆಣ್ಣೆ ಮುರುಕು ಇವೆಲ್ಲ ಫ್ರೆಶ್ ಆಗಿ ಇಲ್ಲೇ ಮಾಡೋದು. ಇಲ್ಲೇ ಮಾಡ್ತೀವಿ. ಗೋಡನ್ ಕಟ್ಕೊಂತೀವಿ, ಒಲೆ ಹಾಕೊಂತೀವಿ, ಒಲೆನಲ್ಲಿ ಇಲ್ಲೇ ಮಾಡಿ ಇಲ್ಲೇ ಮಾರೋದು. ಆ ಜಾತ್ರೆಗೆ ಏನ್ ಬೇಕೋ ಈ ಐಟಮ್ ಎಲ್ಲ ಫ್ರೆಶ್ ಆಗಿ ಇಲ್ಲೇ ಮಾಡ್ತೀವಿ. ಇಲ್ಲೇ ಮಾಡ್ತೀವಿ. ಇಲ್ಲಿ ಸೇಲ್ ಆಗಿ ಹೋಗ್ತೀರಿ, ನೆಕ್ಸ್ಟ್ ಜಾತ್ರೆ ಅಲ್ಲಿ ಗೋಡನ್ ಮಾಡ್ತೀವಿ, ಅಲ್ಲಿ ಒಲೆನಲ್ಲಿ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ಮಾಡ್ಬೋದು. ಅರೆ ಬರೀ ಜಾತ್ರೆಗಳಿಗೆ ನೀವು ಜಾತ್ರೆಗಳಿಗೆ ಅಂಗಡಿ ಒಂದು ವ್ಯಾಪಾರ ಮಾಡೋದು? ಹೌದು, ನಮ್ ಬಿಸ್ನೆಸ್ ಸರ್ ಇದು. ಜಾತ್ರೆ ಟೈಮಲ್ಲಿ ಮಾತ್ರನೇ. ಜಾತ್ರೆ ಇರೋವಾಗ ಜಾತ್ರೆಯಲ್ಲಿ ಬಿಸ್ನೆಸ್ ಮಾಡ್ತೀವಿ. ಜಾತ್ರೆ ಇಲ್ಲ ಅಂದ್ರೆ ಮನೆಯಲ್ಲಿ ರೆಸ್ಟ್. ಓ ಹೌದಾ? ಹಂಗಾಗಿ. ಅಂದ್ರೆ ಎಲ್ಲೆಲ್ಲಿ ಜಾತ್ರೆ ಆಗುತ್ತೋ ಅಲ್ಲೆಲ್ಲ ಹೋಗಿ ಅಂದ್ರೆ ನಾವು ಶುರು ಮಾಡೋದು ದಸರಾಯಿಂದ ಶುರು ಮಾಡ್ತೀವಿ. ದಸರಾಗೆ ಶುರು ಮಾಡಿ ನಾವು ಮನೆ ಬಿಟ್ರೆ ಮತ್ತೆ ನಾವು ಹೊಸಕೋಟೆ ಕರಗ ಮುಗಿಸ್ಕೊಂಡೆ ಮನೆಗೆ ಹೋಗೋದು. ಹೌದಾ? ಹತ್ತತ್ರ ಆಷಾಢ ಬಂದ್ಬಿಡುತ್ತೆ. ಆಷಾಢ ಒಂದ್ ತಿಂಗಳು, ಆಮೇಲೆ ಗಣಪತಿ ಹಬ್ಬ, ಶ್ರಾವಣಕ್ಕೆ ಇನ್ನೊಂದು ಜಾತ್ರೆ ಬರುತ್ತೆ. ಮಧ್ಯದಲ್ಲಿ ಒಂದೊಂದು ತಿಂಗಳು 2 ಮನೇಲಿ ಇರ್ತೀವಿ ಅಷ್ಟೇ ನಾವು. ಗ್ಯಾಪ್ ಅಲ್ಲಿ ನೀವು ಮನೇಲಿ ಇರ್ತೀರಾ? ಒಂದ್ ತಿಂಗಳು ಒಂದ್ಸತಿ, ಆಮೇಲೆ ಇನ್ನೊಂದು ತಿಂಗಳು ಜಾತ್ರೆ ಇರುತ್ತೆ, ಮತ್ತೆ ಇನ್ನೊಂದು ತಿಂಗಳು ಮನೆ ಅಷ್ಟೇ. ಚೆನ್ನಾಗಾಗುತ್ತೆ ವ್ಯಾಪಾರ. ಅಂದ್ರೆ ನಮ್ ಬಿಸ್ನೆಸ್ ಇದಲ್ವಾ ಸರ್. ಹೌದು ಹೌದು. ಒಂದೊಂದ್ಸತಿ ನಡೆಯುತ್ತೆ, ಒಂದೊಂದ್ಸತಿ ಕಡಿಮೆ ಆಗುತ್ತೆ. ಅಂದ್ರೆ ಮಕ್ಕಳಿಗೆ ಎಕ್ಸಾಮ್ಸ್, ವೀಕೆಂಡ್ ಇದ್ರೆ, ಎಕ್ಸಾಮ್ಸ್ ಇದ್ರೆ ವೀಕೆಂಡ್ ಇಲ್ಲ, ವೀಕಲ್ಲಿ ಬಂದ್ಬಿಟ್ರೆ ಕಷ್ಟ. ವೀಕೆಂಡ್ ಇದು ಮಕ್ಕಳಿಗೆ ಎಕ್ಸಾಮ್ಸ್ ಅದಿಲ್ಲ ಅಂದ್ರೆ ಚೆನ್ನಾಗಿ ಮತ್ತೆ ಮಂತ್ ಎಂಡ್ ಬರಬಾರ್ದು. ಮಂತ್ ಎಂಡ್ ಬಂದ್ರು ಯಾಕಂದ್ರೆ ಅವ್ರಿಗೆಲ್ಲ ಸ್ಯಾಲ್ರಿಗಳು ಸ್ವಲ್ಪ ಇದರಲ್ಲಿ ಇರ್ತಾರೆ. ಸ್ಯಾಲ್ರಿ ಆಗಿರೋ ಒಂದು ಮಂತ್ ಸ್ಟಾರ್ಟಿಂಗ್ ಒಂದು 15 days ಒಳಗಡೆ ಬಂದ್ರೆ ಚೆನ್ನಾಗಿ ನಡೆಯುತ್ತೆ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು.
ಬನ್ನಿ ಮುಂದೆ ಬನ್ನಿ ಬರ್ಬೇಕು ನೋಡಿ. ಆರ್ಚ್ ತಗೊಂಡ್ರೆ ಮುಂದೆ ಬರ್ಬೇಕು ನೋಡಿ ಸರ್. ಬನ್ನಿ ಅವಕಾಶ ಮಾಡಿಕೊಡಿ, ಬನ್ನಿ ಮುಂದೆ ಬನ್ನಿ. ಬನ್ನಿ. ನೋಡ್ಬೋದು ನೀವು, ಸಾಕಷ್ಟು ಯುವಕರು ನಿಂತಿದ್ದಾರೆ ಈ ರಥನ ಎಳೆಯೋದಕ್ಕೆ. ಕಣಕ್ಕೆ ಕಾಯ್ತಾ ಇದ್ದಾರೆ. ಗೋವಿಂದ ಗೋವಿಂದ ನಾಮಸ್ಮರಣೆಯನ್ನ ಹಾಡ್ತಾ ಈ ರಥವನ್ನು ಎಳಿತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ದೇವಸ್ಥಾನದ ವಿಶೇಷತೆಯನ್ನು, ಈ ಒಂದು ಬ್ರಹ್ಮೋತ್ಸವಕ್ಕೆ ಎಷ್ಟು ವಿಶೇಷತೆ ಇದೆ ಅಂತ ನೀವು ಇಲ್ಲಿನ ಹಿರಿಯ ಮುಖಂಡರಾದ ಮಹಾದೇವಪ್ಪ ಅವರಿಂದ ತಿಳಿದಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಭಾಗವಹಿಸಿ ಇನ್ನೂ ವಿಜೃಂಭಣೆಯಿಂದ ಎಲ್ಲರೂ ಎಲ್ಲ ಸಕಲ ಭಕ್ತಾದಿಗಳು ಪಾಲ್ಗೊಳ್ಳಬೇಕು. ಆಗಲೇ ಒಂದು ಈ ಜಾತ್ರೆಗೆ ಮೆರುಗು ಬರೋದು ಅನ್ನೋದು ನನ್ನ ಭಾವನೆ. ಇನ್ನೂ 4 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಎಲ್ಲರೂ ಬನ್ನಿ, ಭಾಗವಹಿಸಿ ಹಾಗೂ ಚಂಪಕಧಾಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಂಪಕಧಾಮ ಸ್ವಾಮಿ.